ಎಲ್ಲರಿಗೂ ನಮಸ್ಕಾರ. ಈ PMC ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ತುಂಬ ಅದ್ಭುತವಾದ ಕಾರ್ಯಕ್ರಮ ನಡೀತು. ಸೊ ಎಲ್ಲರೂ ಮೆಡಿಟೇಷನಲ್ಲಿ ಪಾಲ್ಗೊಂಡಿದ್ದೀವಿ. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಸೊ ನಾನು ಹೇಳೋದೇನೆಂದರೆ, ಅಷ್ಟವಕ್ರ ಗೀತಾ ಅಲ್ಲಿ ಹೇಳ್ತಾರೆ, ಎನಿಥಿಂಗ್ ವಿಚ್ ಚೇಂಜಸ್ ಇಸ್ ನಾಟ್ ಪರ್ಮನೆಂಟ್. ಸೊ ವಿ ಶುಡ್ ಗೋ ಬಿಹೈಂಡ್ ವಾಟ್ ಇಸ್ ಪರ್ಮನೆಂಟ್ ಇನ್ ಲೈಫ್. ಸೊ ವಿ ಹ್ಯಾವ್ ಟು ಕ್ಯಾಚ್ ವಾಟ್ ಇಸ್ ಪರ್ಮನೆಂಟ್. So what is permanent is what which cannot be destroyed, which cannot be killed, or which cannot be cut, or which cannot be wet ಆ ಥರ. ಸೊ ಹಾಗಾಗಿ ಅದೇನದು ಅಂದರೆ ಆತ್ಮ. ಆ ಆತ್ಮನ ನಾವು ಕಂಡು ಹಿಡ್ಕೋಬೇಕು. ನಮ್ಮ ಜೀವಾತ್ಮನ ಪರಮಾತ್ಮದಲ್ಲಿ ಲಯ ಮಾಡಬೇಕು. ದಟ್ ಈಸ್ ದ ಹೋಲ್ ಥಿಂಗ್. ಸೊ ನಾವು ಮೆಡಿಟೇಷನಲ್ಲಿ ಕುತ್ಕೊಂಡಾಗ ಫಸ್ಟ್ ಥಿಂಗ್ ವಾಟ್ ವಿ ಲರ್ನ್ ಇಸ್ ಸೆಲ್ಫ್ ಇಂಜಿನಿಯರಿಂಗ್ ಆರ್ ಸೆಲ್ಫ್ ಕಂಟ್ರೋಲ್. ನಮ್ಮನ್ನು ನಾವು ಆ್ಯಕ್ಚುಲಿ ಕಂಟ್ರೋಲ್ ಮಾಡೋದು ಕಲಿತೀವಿ. Whether it is healing or emotional balance, or whether it is your eating habits or anything, you will not get entangled in any kind of negativity. You will have a lot of positivity. So ಈ ಥರ ನಿಮ್ಮಲ್ಲಿ ನಿಮಗೆ ಚೇಂಜಸ್ ಕಾಣಿಸುತ್ತೆ. ಸೊ ನೀವು ಆ ಚೇಂಜಸ್ ನಿಮಗೆ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಯು ವಿಲ್ ಸ್ಟಾರ್ಟ್ ಟ್ರಾವೆಲಿಂಗ್ ಇನ್ವರ್ಡ್ ಆ್ಯಂಡ್ ನಾಟ್ ಗೋ ಬಿಯಾಂಡ್ ದ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಆರ್ ದ ಔಟ್ವರ್ಡ್ ವರ್ಲ್ಡ್. So once you have that inner transformation, you will get to see a lot of changes. ಆ ಚೇಂಜಸ್ ಆದಾಗ ನಿಮ್ಮಲ್ಲಿ ಎಷ್ಟೋ ಥರ ಅನುಭವಗಳು ನಿಮಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯು ವಿಲ್ ಕೀಪ್ ಗೆಟಿಂಗ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್. ಸೊ ಅದರಲ್ಲಿ ನೀವು ಹಾಗೆ ಮುಂದೆ ಸಾಗಿದ್ರೆ ನಿಮಗೆ ಒಂದಲ್ಲ ಒಂದು ದಿನ ಖಂಡಿತವಾಗಿ ಯು ಕ್ಯಾನ್ evolve. You can become an evolved soul like many others. It is definitely possible, and I recommend that all of you should practice meditation and do it every day regularly. Thank you all. ಕೂಡ್ಲಿಗಿಂದ ಬಂದಿದ್ದೀವಿ. ಇವತ್ತು ನಾವು ಮೊದಲನೇ ದಿವಸ ಬರ್ತಾ ಇದ್ದೀವಿ. ಇಲ್ಲಿ ನಮಗೆ ಧ್ಯಾನ ತುಂಬ ಚೆನ್ನಾಗಾಯಿತು. ಒಳ್ಳೆ ಅನುಭವ ಆಯಿತು. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್. ಈಗ 2 ವರ್ಷದಿಂದ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇನ್ನು ಕೂಡ ಮುಂದೆ ವರ್ಸ್ತೀವಿ. ಧ್ಯಾನದಿಂದ ತುಂಬ ಲಾಭ ಆಗಿದೆ ಅಂತ ಹೇಳ್ತೀನಿ. ಮನಸ್ಸಿಗೆ ಸಂತೋಷ, ಚಂಚಲತೆ ಕಡಿಮೆ ಆಗಿದೆ, ಸಿಟ್ಟು ಕಡಿಮೆ ಆಗಿದೆ, ಸ್ವಲ್ಪ ತಾಳ್ಮೆ ಬಂದಿದೆ, ತುಂಬ ಅನುಕೂಲ ಆಗಿದೆ. ಆರೋಗ್ಯದಲ್ಲೂ ಭಾಳ ಒಳ್ಳೆಯ ಬೆಳವಣಿಗೆ ಆಗಿದೆ. ಆರೋಗ್ಯದಲ್ಲೂ ಒಳ್ಳೆಯ ಬೆಳವಣಿಗೆ ಆಗಿದೆ. ಮುಂಚೆ ಸ್ವಲ್ಪ ಕೆಮ್ಮು, ಅಲರ್ಜಿ ಪ್ರಾಬ್ಲಮ್ ಇತ್ತು, ಅವೆಲ್ಲ ಕಡಿಮೆ ಆಗಿದ್ದಾವೆ. ಇದು ಧ್ಯಾನವನ್ನು ಎಲ್ಲರೂ ಮಾಡಬೇಕು, ಪ್ರತಿನಿತ್ಯ ಮಾಡಬೇಕು. 1 ತಾಸು ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ನಮ್ಮ ಏಜಿಗೆ ಎಷ್ಟು ನಿಮಿಷ ಇದೆ ಅಷ್ಟು ನಿಮಿಷ ಮಾಡಬೇಕು. ಏಜಿಗೆ ತಕ್ಕಾಗೆ ನಾವು 1 ತಾಸು ಮಾಡ್ತಾಯಿದ್ದೀವಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶೈಲಜಾ ಅಂತೇಳಿ. ನಾನು ಮೈಸೂರು. ನಾನು ಈ ಮೆಡಿಟೇಷನ್ಗೆ ಹೇಗೆ ಬಂದೆ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದೆ. ಯೂಟ್ಯೂಬಲ್ಲಿ ನೋಡಿದೆ, ಇದರಲ್ಲಿ ಮಾಡೋದ್ರಿಂದ ಹೆಲ್ತ್ ಎಲ್ಲನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತೆಲ್ಲ ಹೇಳಿದ್ರು. ಅದೇ ಥರ ನಾನು ಯೂಟ್ಯೂಬ್ ನೋಡಿಕೊಂಡು ಮನೋರಮಾ ಮೇಡಮ್ದು ನೋಡಿಕೊಂಡು ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ. ಹೌದು ಅಂತ ಹೇಳಿದ್ರು. ಹಂಗೆ ನಂಬರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಮೈಸೂರಲ್ಲಿ ಕಾವೇರಿ ಪಿರಮಿಡ್ ಓಪನ್ ಆಗ್ತಾಯಿತ್ತು. ಆವಾಗ ನಾನೇ ಹುಡ್ಕೊಂಡು ಹೋಗಿ ಅಲ್ಲಿ ಅಟೆಂಡ್ ಆಗಿ ಅಲ್ಲಿಂದ ಶುರು ಮಾಡಿದೆ. ನಾನು ಏಪ್ರಿಲಿಂದ ಶುರು ಮಾಡಿದ್ದು. ಆಲ್ರೆಡಿ ಮೆಡಿಟೇಷನ್ ಮಾಡ್ತಾ ನನಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಇತ್ತು, ಅದೆಲ್ಲನೂ ಕೂಡ ಹೋಯಿತು. ಮತ್ತು ಅದಕ್ಕೆ ಮುಂಚೆ ನನಗೆ ಏನಾದರೂ ಕೆಲಸಗಳು ಮಾಡಬೇಕು ಅಂತಂದರೆ ತುಂಬ ಟಯರ್ಡ್ನೆಸ್ ಆಗ್ತಾಯಿತ್ತು. ಈ ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು 4-5 ಅವರ್ಸ್ ಮಾಡೋವಂಥ ಕೆಲಸನ 1ರಿಂದ 1.5 ಗಂಟೆ ಒಳಗಡೆ ಕೂಡ ಎಲ್ಲನೂ ಬೇಗ ಮಾಡ್ತೀನಿ. ಎನರ್ಜಿ ಚೆನ್ನಾಗಿದೆ, ಅದರಿಂದ ಆರೋಗ್ಯವೂ ಕೂಡ ಚೆನ್ನಾಗಿದೆ. ತುಂಬ ಬ್ಯೂಟಿಫುಲ್ ಆಗಿದೆ ಮೆಡಿಟೇಷನ್ ಮಾಡೋದ್ರಿಂದ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.